ಫಸ್ಟ್ ಥಿಂಗ್ ಎಸ್ ಎನ್ ಬ್ರ್ಯಾಂಡ್ ಅನ್ನೋ ನೇಮ್ನ ಹೆಂಗೆ ತಂದ್ರಿ? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಏನೇನು ಪ್ರಾಡಕ್ಟ್ಸ್ ಇದೆ? ಎಸ್ ಎನ್ ಬೆನ್ ಅಂತಂದರೆ ಎಸ್ ಎನ್ ಅದರಲ್ಲಿ ಬಂದು ನಮಗೆ ಎಸೆನ್ಷಿಯಲ್ ಪ್ರಾಡಕ್ಟ್. ಆಮೇಲೆ ನಾನು ಹುಡುಗಿ, ನಾನು ಹೆಂಗೆ ಫೇಸ್ ಮಾಡೋದು ವರ್ಲ್ಡ್ನ, ಲಾಟ್ ಆಫ್ ಥಿಂಗ್ಸ್ ಬಂದ್ಬಿಡುತ್ತೆ ಅಲ್ವಾ? ಹೌದು. ನೀವು ಏನು ಹೇಳ್ತೀರಾ, ನೀವು ಆಂಟರ್ಪ್ರಿನರ್ ಆಗಿ ಬಂದಿರೋದಕ್ಕೆ? ಎಲ್ಲರೂ ಮಾಡ್ಬೋದು, ಏನು ಜೆಂಡರ್ ಡಿಸ್ಕ್ರಿಮಿನೇಷನ್ ಇದಕ್ಕೆ ಅಪ್ಲೈನೇ ಆಗಲ್ಲ ನನ್ನ ಪ್ರಕಾರ. ನಿಮ್ಮ ಪ್ರಾಡಕ್ಟ್ಸು ಡಿಸ್ಟ್ರಿಬ್ಯೂಷನ್ಸ್ಗೆ ಇದೆಯಾ? ವಾಟ್ ಈಸ್ ಅ ಅರ್ನಿಂಗ್ ಪೊಟೆನ್ಷಿಯಲ್ ದಟ್ ಇಸ್? ಇದು ಖಂಡಿತ ಡಿಸ್ಟ್ರಿಬ್ಯೂಷನ್ ಅವೈಲಬಲ್ ಇದೆ. ದೇ ವಿಲ್ ಡೆಫಿನೆಟ್ಲಿ ಗೆಟ್ ಅ ವೆರಿ ಗುಡ್ ಮಾರ್ಜಿನ್, ಲೈಕ್ ಅಪ್ ಟು 40% ದೇ ಕ್ಯಾನ್ ಅರ್ನ್ ಅಂತ ನಾನು ಹೇಳ್ತೀನಿ. Hello everyone, we are again back with one more business woman this time. ಯಾಕಂತಂದರೆ ಇಷ್ಟು ದಿನ ಬಿಸ್ನೆಸ್ ಮ್ಯಾನ್ ಜೊತೆ ಮಾತಾಡ್ತಿದ್ವಿ, ಈಗ ಒನ್ ಆಫ್ ದ ಆಂಟ್ರಪ್ರಿನರ್ ಜೊತೆ ಮಾತಾಡ್ತಿದ್ದೀವಿ. ಆ್ಯಂಡ್ ಇವ್ರದ್ದು ಜರ್ನಿ ತುಂಬ ಸ್ಪೆಷಲ್ ಆಗಿದೆ. ಹರ್ ನೇಮ್ ಇಸ್ ಮಿಸ್ ಅರ್ಚನಾ ಆ್ಯಂಡ್ ಶೀ ಈಸ್ ಇನ್ ಟು ನ್ಯಾಚುರಲ್ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಏನು ಪ್ರಾಡಕ್ಟ್ಸ್ ಅದು, ಯಾವ ಥರ ಬಂತು ಮಾರ್ಕೆಟ್ಗೆ, ಯಾವ ರೀತಿ ಇನ್ಸ್ಪಿರೇಷನ್ ಜೊತೆ ಬಂತು, ಆ್ಯಂಡ್ ಒಂದಷ್ಟು ಬ್ಯೂಟಿಫುಲ್ ಜರ್ನಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಕೂರಿಸ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಟಾಕ್ ವಿತ್ ಅರ್ಚನಾ ಮ್ಯಾಮ್ ಆ್ಯಂಡ್ ಲೆಟ್ ಅಸ್ ನೋ ಮೋರ್ ಅಬೌಟ್ ಫಸ್ಟ್ ಇಂಟ್ರೊಡಕ್ಷನ್ ಅಬೌಟ್ ಅರ್ಚನಾ ಮ್ಯಾಮ್. ವೆಲ್ಕಮ್ ಟು ದ ಶೋ ಮ್ಯಾಮ್. ಥ್ಯಾಂಕ್ ಯು. ಓಕೆ, ಕ್ಯಾನ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ನಮ್ಮ ಚಾನೆಲ್ ಅವ್ರಿಗೆ? ಓಕೆ, ನನ್ನ ಹೆಸರು ಬಂದು ಅರ್ಚನಾ. ನಾವು ಮೈಸೂರು, ಮೂಲತಃ ಮೈಸೂರಿನವರೇನೆ. ಕಳೆದ 23 ವರ್ಷದಿಂದ ನಾವು ಮೈಸೂರಲ್ಲೇ ಇದ್ದೀವಿ. ನನ್ನ ಬಿಸ್ನೆಸ್ ಕೆರಿಯರ್ ಏನಿದೆ ಅದು ಬಂದು ಸ್ಟಾರ್ಟ್ ಆಗಿದ್ದು ಸಹ 2003ನೇ ಇಸ್ವಿಯಿಂದನೂ ಸ್ಟಾರ್ಟ್ ಆಗಿದ್ದು. ಸೊ ಇವಾಗ ಅಟ್ ಪ್ರೆಸೆಂಟು ನನ್ನದೇ ಆದ ಒಂದು ಇಕೋ ಫ್ರೆಂಡ್ಲಿ ಕ್ಲೀನಿಂಗ್ ಪ್ರಾಡಕ್ಟ್ಸ್ಗಳನ್ನು ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಎಸ್ ಎನ್ ಬೆನ್ ಅನ್ನೋ ಬ್ರ್ಯಾಂಡನ್ನು ಶುರು ಮಾಡಿದ್ದು ಕಳೆದ 1 ವರ್ಷದಿಂದ. ಈ ಪರ್ಟಿಕ್ಯುಲರ್ ಬ್ರ್ಯಾಂಡು ಸ್ಟಾರ್ಟ್ ಮಾಡಿದ್ದು, ಬಟ್ ಅದಕ್ಕಿಂತ ಮುಂಚೆ ನಾವು ಬೇರೆ ಕೆಟಗರಿ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ವಿ. ಅಲ್ಲ, ನಿಮ್ಮದು ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರಿ, ಎಸ್ ಎನ್ ಬೆನ್ ಅಂತ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿ. ಫಸ್ಟ್ ಥಿಂಗ್, ಎಸ್ ಎನ್ ಬೆನ್ ಅನ್ನೋ ನೇಮ್ನ ಹೆಂಗೆ ತಂದ್ರಿ? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಏನೇನು ಪ್ರಾಡಕ್ಟ್ಸ್ ಇದೆ? ಲೈಕ್ ಏರ್ ಫ್ರೆಶ್ನರ್, ಸರ್ಫೇಸ್ ಸ್ಪ್ರೇ, ಎಸೆನ್ಷಿಯಲ್ ಆಯಿಲ್ ಅಂತೆಲ್ಲ ಮೆನ್ಷನ್ ಮಾಡಿದ್ದೀರಾ. ಏನು ಪ್ರಾಡಕ್ಟ್ಸ್ ಇದು, ಯಾವ ಥರ ವರ್ಕ್ ಆಗುತ್ತೆ? ಕೆನ್ ಯು ಎಲಾಬ್ರೇಟ್ ಲಿಟಲ್ ಬಿಟ್? ಎಸ್ ಎನ್ ಬೆನ್ ಅಂತಂದರೆ ಎಸ್ ಎನ್ ಅದರಲ್ಲಿ ಬಂದು ನಮಗೆ ಎಸೆನ್ಷಿಯಲ್ ಪ್ರಾಡಕ್ಟ್ಸ್, ಆ್ಯಕ್ಚುಲ್ ಆಗಿ ಎಸೆನ್ಷಿಯಲ್ ಪ್ರಾಡಕ್ಟ್ಸು ಆ್ಯಂಡ್ ಎಸೆನ್ಷಿಯಲ್ ಪ್ರಾಡಕ್ಟ್ಸಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಎಸೆನ್ಷಿಯಲ್ ಆಯಿಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಅದನ್ನು ನಾನು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಎಸ್ ಎನ್ ಬೆನ್ ಅಂತ ಹೆಸರಿಟ್ಟಿದ್ದು. ಸೊ ಆಲ್ಮೋಸ್ಟ್ ಎಲ್ಲ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸೇನೆ. ನಮ್ಮ ಈ ಬ್ರ್ಯಾಂಡ್ ಕೆಳಗೆ ಎಲ್ಲ ಥರದ ಕ್ಯಾಟಗರಿಗಳು ಬರುತ್ತೆ. ಲೈಕ್ ಒಂದು ಮನೆಗಾಗಲಿ ಅಥವಾ ಒಂದು ಕಮರ್ಷಿಯಲ್ ಸ್ಪಾಟ್ಗಳಿಗಾಗಲಿ ಬೇಕಿರುವಂಥದ್ದು ಯೂಶ್ವಲ್ ಆಗಿ ಏನಾಗುತ್ತೆ ಅಂತಂದರೆ ಒಂದೊಂದು ಪ್ರಾಡಕ್ಟು ಒಂದೊಂದು ಕೆಟಗರಿಗೆ ಬೇಕಿರುವಂಥದ್ದನ್ನು ಒಂದೊಂದು ಬ್ರ್ಯಾಂಡು ನಾವು ತೊಗೊಂಡು ಬರ್ತೀವಿ ಸಾಮಾನ್ಯವಾಗಿ. ಸೊ ಈ ಎಸ್ ಎನ್ ಬೆನ್ ಕೆಳಗಡೆ ತುಂಬ ಕೆಟಗರೀಸ್ ಬರುತ್ತೆ. ಲೈಕ್ ಈಗ ಫ್ಲೋರ್ ಕ್ಲೀನರ್ಸ್ ಇರ್ಬೋದು. ಒಂದು ಮನೆ ಕ್ಲೀನಿಂಗ್ ಶುರುವಾಗದೆ ನೆಲ ಗುಡಿಸಿ ಒರೆಸೋದ್ರಿಂದ, ಸೊ ಫ್ಲೋರ್ ಕ್ಲೀನರ್ಸು ಅದು ಬಂದರೆ ನೆಕ್ಸ್ಟು ಕಿಚನ್ ಬೇಕಿರುವಂತಹ ರಿಕ್ವೈರ್ಮೆಂಟ್ಸ್ಗಳು, ಲಾಂಡ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್, ಮತ್ತು ಅಗೈನ್ ಏರ್ ಫ್ರೆಶ್ನರ್ಸು, ಮತ್ತು ಟಾಯ್ಲೆಟ್ ಕ್ಲೀನರ್ಸು. ಇದಿಷ್ಟು ಕೆಟಗರಿಗಳು ಈ ಬ್ರ್ಯಾಂಡ್ ಕೆಳಗಡೆ ಬರುತ್ತೆ. ಓಕೆ, ಈ ಪ್ರಾಡಕ್ಟ್ಸ್ ಜೊತೆ ಡೀಪ್ ಡೈವ್ ಹೋಗೋಣ. ಅದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟೆಡ್ ಟು ನೋ ಅಬೌಟ್ ಯು, ಲೈಕ್ ಹೌ ಈ ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಏನು ಇನ್ಸ್ಪಿರೇಷನ್? ಆ್ಯಂಡ್ ಸೆಕೆಂಡ್, ಬಿಸ್ನೆಸ್ಗೆ ಬರೋದು ತುಂಬ ಕಷ್ಟ, ರೈಟ್? ಅದರಲ್ಲೂ ಎಸ್ಪೆಷಲಿ ವುಮೆನ್ ಈಸ್ ವೆರಿ ಟಫ್. ಹೌ ಡಿಡ್ ಯು, ಹೂ ಇಸ್ ಇನ್ಸ್ಪಿರೇಷನ್, ಆರ್ ಹೆಂಗೆ ನೀವು ಬಿಸ್ನೆಸ್ಸಿಗೆ ಬಂದ್ರಿ? ಯಾವ ಥರ ಜರ್ನಿ ಸ್ಟಾರ್ಟ್ ಆಯಿತು? ಹೌದು, ಜರ್ನಿ ಸ್ಟಾರ್ಟ್ ಆಗಿದ್ದು 2003ನೇ ಇಸ್ವಿಯಲ್ಲಿ. ಸೊ ಈ ಬಿಸ್ನೆಸ್ ಅಂತ ಏನು ಹೇಳ್ತೀರಾ, ಆ ಬಿಸ್ನೆಸ್ ಅನ್ನೋದನ್ನು ಹೀಗಿರಬೇಕು ಅಂತ ಅಥವಾ ಬಿಸ್ನೆಸ್ಗೆ ಬರಬೇಕು ಅಂತ ಅದಕ್ಕೆ ಇನ್ಸ್ಪಿರೇಷನ್ನೇ ನನ್ನ ತಂದೆಯವರು. ಸೊ ನಾವು ಅವ್ರ ಜೊತೆನೇ ಬಿಸ್ನೆಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಅದಾದ ಮೇಲೆ ನಮ್ಮದು ಫ್ಯಾಮಿಲಿ ಬಿಸ್ನೆಸ್ ಇದ್ದಿದ್ದರಿಂದ ನಾವು ಅವ್ರ ಜೊತೆನೇ ಇರ್ತಿದ್ವಿ. ಸೊ ನಾನು ಇಂಡಿಪೆಂಡೆಂಟಾಗಿ ಏನಾದರೂ ಮಾಡಬೇಕು ಅನ್ನೋಂಥದ್ದು ಅವಾಗಿಂದ ಇದ್ದಿತ್ತು, ಇವತ್ತದ್ದೇನಲ್ಲ. ಅದಾದ ಮೇಲೆ ಈ ಪರ್ಟಿಕ್ಯುಲರ್ ಕ್ಯಾಟಗರಿಗಳನ್ನ ಯಾಕೆ ಚೂಸ್ ಮಾಡ್ಕೊಂಡ್ವಿ ಅಂದರೆ, 2 ರೀಸನ್ ಇದೆ. ಒಂದು,
ಆಲ್ಮೋಸ್ಟ್ ನಾವು ಉಪಯೋಗಿಸುವಂಥದ್ದೆಲ್ಲ ಕೆಮಿಕಲ್ ಬೇಸ್ಡೇನೆ. ಇಕೋ ಫ್ರೆಂಡ್ಲಿ ಸಿಗೋದಿಲ್ಲ. ಈ ತುಂಬ ಕಂಪನಿಗಳಿದ್ದಾವೆ, ಬಟ್ ಸ್ಟಿಲ್ಲು ಜಾಸ್ತಿ ಇನ್ನೂ ಮಾರ್ಕೆಟಲ್ಲಿ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸು ಸಿಗ್ತಾ ಇಲ್ಲ ಅಂತ. ಆ್ಯಸ್ ಅ ಬಿಸ್ನೆಸ್ ವುಮೆನ್ ನಮಗೆ ಬೇಗ ಕೆಲಸ ಆಗಬೇಕು, ಕ್ಲೀನಾಗೂ ಆಗಬೇಕು, ಬೇಗನೂ ಆಗಬೇಕು. ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳನೇ ಮುಖ್ಯ ಆಗಿಬಿಡತ್ತೆ. ಸೊ ಅದರದ್ದು ಒಂದು ಪ್ರಾಡಕ್ಟ್ ಹೇಳೋದಾದರೆ, ಈಗ ನಾವು ಮಾಡಿರೋದ್ರಲ್ಲಿ ಕಾಪರ್ ಕ್ಲೀನರ್, ಮೆಟಲ್ ಕ್ಲೀನರ್ ಅಂತ ಏನು ಮಾಡಿದ್ದೀವಿ, ಮನೆಗಳಲ್ಲಿ ಅದು ತುಂಬ ಟೈಮ್ ತೊಗೊಂಡ್ಬಿಡತ್ತೆ ಕ್ಲೀನ್ ಮಾಡೋದಕ್ಕೆ. ಸೊ ನಮ್ಗೆ ಅದು ಫಾಸ್ಟಾಗಿ ಆಗಬೇಕಿತ್ತು. ಫಾಸ್ಟಾಗಿ ಆಗೋದು ಅಂದ್ರೇನು, ಅದನ್ನು ಆ್ಯಸಿಡ್ ಬೇಸಲ್ಲೋ ಇನ್ನೊಂದರಲ್ಲೋ ತೊಗೊಂಡು ಮಾಡೋದಕ್ಕಾಗಲ್ಲ. ತುಂಬ ಟೈಮ್ ಹೆಲ್ತ್ ಎಫೆಕ್ಟ್ ಆಗುತ್ತೆ, ಕೈಗಳಿಗೆ ತೊಂದರೆ ಆಗುತ್ತೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿದಾಗ ಒಂದು ಇಕೋ ಫ್ರೆಂಡ್ಲಿಯಲ್ಲಿ ಅದನ್ನು ಫಾರ್ಮುಲೇಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಅದು ಬಹಳ ದಿನಗಳ ಪ್ರಯತ್ನದ ನಂತರ ಅದು ಫೈನಲ್ ಆಗಿ ಮುಗಿಸಿದ್ವಿ. ಇವತ್ತಿನ ದಿನ ನಮ್ಮ ಹತ್ರ ಇದೆ ಅದು ಮೆಟಲ್ ಕ್ಲೀನರ್ ಏನಿದೆ, ಕಾಪರ್ ಆಗಲಿ ಬ್ರಾಸ್ ಆಗಲಿ, ಯಾವುದೇ ಪದಾರ್ಥವನ್ನು ಆರಾಮಾಗಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 2ರಿಂದ 3 ನಿಮಿಷದಲ್ಲಿ ತೊಳ್ಕೊಳ್ಬೋದು. ಯೂಶಲಿ ದೇವ್ರ ಸಾಮಾನುಗಳಂತ ನಾವು ಏನು ತೊಗೋತೀವಿ, ದೇವ್ರ ಸಾಮಾನು ತೊಳೆಯೋಕ್ಕೆ ಅರ್ಧ ಗಂಟೆ 1 ಅವರ್ ಮೇಲೆ ಆಗುತ್ತೆ. ಒಂದಿಷ್ಟು ಹುಣಸೆಹಣ್ಣು ಇಟ್ಕೋತೀವಿ, ಒಂದಿಷ್ಟು ಉಪ್ಪು ಇಟ್ಕೋತೀವಿ. ಸಪೋಸ್ ಅದು ಸರಿ ಹೋಗಲಿಲ್ಲ ಅಂತಂದರೆ ಇನ್ನೊಂದಷ್ಟು ಆಲ್ಟರ್ನೇಟ್ಸ್ ಎಲ್ಲ ಇಟ್ಕೊಂಡು ತುಂಬ ಟೈಮ್ ತೊಗೊಂಡ್ಬಿಡ್ತೀವಿ. ಆ್ಯಂಡ್ ತೊಳೆದಾದ್ಮೇಲಂತೂ ನಮ್ಮ ಕೈಗಳು ಇನ್ನೂ ರಫ್ ಕೂಡ ಆಗ್ಬಿಟ್ಟಿರುತ್ತೆ, ಬಹಳ ಇದು ಅನಿಸುತ್ತೆ. ಸೊ ಅದನ್ನು ನಾನು ಯೋಚನೆ ಮಾಡ್ತಾ ಇದ್ದೆ ಯಾವಾಗಲೂ, 2ರಿಂದ 3 ನಿಮಿಷ ಟಕ್ಕಂತ ಆಗೋದೇನಾದರೂ ಮಾಡೋಕ್ಕಾಗತ್ತಾ ಅಂತ. ಸೊ ಅದು ನನ್ನ ಆ ಪ್ರಾಡಕ್ಟನ್ನು ಡೆವಲಪ್ ಮಾಡಿದ್ಮೇಲೆ ತುಂಬಾ ಇನ್ಸ್ಪೈರ್ ಆಗೋಕ್ಕೆ ಶುರುವಾಯಿತು ನನಗೆ ನಾನಿಂದ. ಸೊ ಇನ್ನೂ ಬೇಕಾದಷ್ಟು ಪ್ರಾಡಕ್ಟ್ಗಳಿದೆ, ಅದನ್ನು ನಾವು ಮಾಡಬಹುದು ಅಂತ. ಸೊ ಅದು ಯೋಚನೆ ಮಾಡ್ತಾ ಇದ್ದಾಗ ಲೈಕ್ ಅಡುಗೆ ಮನೆಯಲ್ಲಿ ಇನ್ನೂ ಒಂದು ಮೇಜರ್ ಟಾಸ್ಕ್ ಏನು ಅಂತಂದರೆ ಇನ್ಸೆಕ್ಟ್ಸು, ಜಿರಳೆ. ಅದಕ್ಕೂ ಅಷ್ಟೇ ಬಂದು ಬಹಳ ಕೆಮಿಕಲ್ಗಳನ್ನ ಸ್ಪ್ರೇ ಮಾಡ್ತೀವಿ. ಒಂದು 2-3 ದಿನ ಆದ ತಕ್ಷಣ ಮತ್ತು ಅದೇ ರೊಟೀನ್ಗೆ ಬಂದ್ಬಿಡತ್ತೆ. ತುಂಬ ಜಿರಳೆಗಳಿರ್ಬೋದು, ಇನ್ಸೆಕ್ಟ್ಸ್ಗಳೆಲ್ಲ, ಸೊಳ್ಳೆಯಿಂದ ಹಿಡಿದು ಎಲ್ಲ. ಸೊ ಅದನ್ನು ಯೋಚನೆ ಮಾಡ್ತಿದ್ದಾಗ ನಮಗೆ ಕಿಚನ್ ಬಹಳನೇ ಇಂಪಾರ್ಟೆಂಟ್, ಕ್ಲೀನ್ ಇರಬೇಕು. ಸೊ ಅದಕ್ಕೋಸ್ಕರ ನಾವು 2 ಪ್ರಾಡಕ್ಟ್, ಒಂದು ಇನ್ಸೆಕ್ಟ್ ರಿಪಲೆಂಟ್ ಅಂತಲೂ ಮಾಡಿದ್ವಿ. ಕಂಪ್ಲೀಟಾಗಿ ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲ್ಸನ್ನೇ ನಾವು ಬಳಸಿದ್ವಿ, ಯಾವುದೇ ಥರದ ಕೆಮಿಕಲ್ಸ್ ಅದರಲ್ಲಿಲ್ಲ ಒಂದು. ಇನ್ನೊಂದು ಅಂತಂದರೆ ಕಂಪ್ಲೀಟ್ ಸರ್ಫೇಸ್ ಕ್ಲೀನ್ ಆಗಿಬಿಡ್ಬೇಕು. ನಮಗೆ ಸ್ಲ್ಯಾಬ್ಸ್ ಏನಿದೆ ಅದಷ್ಟು ಕ್ಲೀನ್ ಆಗಬೇಕು. ಅದಕ್ಕೋಸ್ಕರ ಒಂದು ಮಲ್ಟಿ ಸರ್ಫೇಸ್ ಕ್ಲೀನರ್ ಅಂತ ಮಾಡಿದ್ವಿ. ಮಲ್ಟಿ ಸರ್ಫೇಸ್ ಕ್ಲೀನರು ಬರೀ ಸ್ಲ್ಯಾಬ್ಸಿಗೆ ಮಾತ್ರ ಆಗಲ್ಲ. ಅದು ಬಂದು ನೀವು ಸ್ಟವ್ ಕ್ಲೀನ್ ಮಾಡ್ಕೊಳ್ತೀರಾ, ಅಥವಾ ವಾಲ್ ಕ್ಲೀನ್ ಮಾಡ್ಕೋತೀರಾ, ಆ್ಯಂಡ್ ಈವೆನ್ ನೀವು ಏನು ಟ್ಯಾಪ್ಸ್ ಯೂಸ್ ಮಾಡ್ತೀರಾ ಅದಕ್ಕೂ ಕೂಡ ಆರಾಮಾಗಿ ಅದೇ ಸರ್ಫೇಸ್ ಕ್ಲೀನರನ್ನು ನೀವು ಯೂಸ್ ಮಾಡ್ಬೋದು. ರೆಗ್ಯುಲರ್ ವಾಶ್ಗಳಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲದೆ ಆರಾಮಾಗಿ ಕಮ್ಮಿ ಕಾಸ್ಟಲ್ಲಿ ಅಡುಗೆ ಮನೆ ಕ್ಲೀನ್ ಆಗಿಬಿಡುತ್ತೆ. ಸೊ ಅದ್ರ ಜೊತೆ ಯೋಚನೆ ಮಾಡ್ತಾ ಇದ್ದಾಗ ಡಿಶ್ ವಾಶು, ಅದು ತುಂಬ ಎಸೆನ್ಷಿಯಲ್ ಇವತ್ತಿನ ದಿನ. ಸೊ ಸೋಪ್ಸ್ ಆಗಲಿ, ಇನ್ನೊಂದು ಬೇರೆ ಥರದ್ದು ಏನು ಪೌಡ್ರ್ಗಳನ್ನ ಯೂಸ್ ಮಾಡ್ತೀವಿ, ಎಲ್ಲ ರೆಸಿಡ್ಯೂಸ್ ಉಳ್ಕೊಂಬಿಡುತ್ತೆ ಪಾತ್ರೆ ಮೇಲೆ. ಸೊ ಲಿಕ್ವಿಡ್ಸು ಆಲ್ರೆಡಿ ಇದ್ದಾವೆ, ಇಲ್ಲ ಅಂತೇನಿಲ್ಲ. ಸೊ ಆ ಲಿಕ್ವಿಡ್ಸ್ ಯೂಸ್ ಮಾಡಿದಾಗಲೂ ಎಷ್ಟೋ ಸಲ ನಮಗೆ ಅಫ್ಕೋರ್ಸ್ ಹಾರ್ಶ್ ಕೆಮಿಕಲ್ಸಲ್ಲೇ ಮಾಡಿರ್ತಾರೆ. ನಮ್ಮದು ಹಾರ್ಶ್ ಕೆಮಿಕಲ್ಸ್ ನಾವೇನೂ ಯೂಸ್ ಮಾಡ್ದೇನೆ ಮಾಡಬೇಕು ಅನ್ನೋದೊಂದು ಬಹಳ ಯೋಚನೆ ಇತ್ತು. ಸೊ ಅದ್ರ ಪ್ರಕಾರ ನಾವು ಈ ಪ್ರಾಡಕ್ಟ್ ಡಿಶ್ ವಾಶ್ ಜೆಲ್ ಏನಿದೆ ಅದನ್ನು ಡೆವಲಪ್ ಮಾಡಿದ್ವಿ. ನಮಗೆ ಆ್ಯಕ್ಚುಲಿ ನಾವೆಲ್ಲ ಟೆಸ್ಟು ಆಲ್ಮೋಸ್ಟ್ ಹೌಸ್ ವೈಫ್ಗಳ ಮೇಲೇ ಟೆಸ್ಟ್ ಮಾಡಿದ್ದೀವಿ. ಒಂದು 120ರಿಂದ 140 ಜನ ತನಕನೂ ಕೊಟ್ಟಿದ್ದೀವಿ. ಇದು ಒಂದು 20 ಜನ ಸರಿಯಾಗಿ ರೆಸ್ಪಾಂಡ್ ಏನು ಮಾಡಲ್ಲ, ಓಕೆ ಚೆನ್ನಾಗಿದೆ ಅಂತಂದರು. 100 ಜನ ಮಾತ್ರ ತುಂಬಾ ಚೆನ್ನಾಗಿದೆ, ನಾನು ಇದನ್ನು ಬೇರೆದಕ್ಕಿಂತ ಈ ಪ್ರಾಡಕ್ಟಿಗೆ ಸ್ವಿಚ್ ಆಗ್ತೀನಿ ಅಂದಿದ್ದು ಉಂಟು. ಸೊ ಸ್ವಿಚ್ ಆಗಿದ್ದಾರೆ ಸಹ. ಸೊ ಅರ್ಧ ಲೀಟರ್ ಎಲ್ಲ ಟೆಸ್ಟಿಂಗ್ ಅಂತ ತೊಗೊಂಡವ್ರು ಇವತ್ತಿನ ದಿನ 5 ಲೀಟ್ರ್ ಒಟ್ಟಿಗೆ ತೊಗೊಂಡೋಗಿ ಇಟ್ಕೊಂಡ್ಬಿಡ್ತಾರೆ ಪ್ಯಾಕೇಜಿನ, ಫ್ಯಾಮಿಲಿ ಪ್ಯಾಕ್ ಥರ. ನೀವು ಯಾವಾಗ ಈ ವರ್ಡ್ ಲೈಕ್ ಟರ್ಮ್ ಕಾಲ್ಡ್ ಆರ್ಗ್ಯಾನಿಕ್ಸ್ ಅಂತ, ಅಲ್ಲಿ ಏನಾಗುತ್ತೆ ಅಂದರೆ ಕೆಮಿಕಲೇ ಯೂಸ್ ಮಾಡಿಲ್ಲೋ ಅಥವಾ ಕೆಮಿಕಲ್ ಯೂಸ್ ಮಾಡ್ತೀವಿ, ಹಾರ್ಶ್ ಕೆಮಿಕಲ್ ಯೂಸ್ ಮಾಡ್ದೇನೆ ಅಂತೀವಿ ಅಂತ ಹೇಳಿರಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ಈಗ ಫಾರ್ ಎಕ್ಸಾಂಪಲ್ ಒಂದಷ್ಟು ಬ್ರ್ಯಾಂಡ್ಸ್ ಇದೆ, ಲೈಕ್ ನೀಮ್ನ ಶಕ್ತಿ, ಅದಾದಮೇಲೆ ನಿಜವಾಗ್ಲೂ ನೀಮ್ ಇರುತ್ತೋ ಗೊತ್ತಿಲ್ಲ, ರೈಟ್? ಅದಾದಮೇಲೆ ಒಂದು ಲೈವ್ ಎಕ್ಸಾಂಪಲ್ ಏನಂದರೆ ನನ್ನ ಫ್ರೆಂಡಿಗೆ, ಲೈಕ್ ಶಿ ಹ್ಯಾಡ್ ಸಮ್ ಇಶ್ಯೂಸ್ ಇನ್ ಹ್ಯಾಂಡ್ ಮೆಥಲ್, ಅಂದರೆ ಪಾತ್ರೆ ತೊಳೆಯೋ ಏನೋ ಸೋಪೋ ಶಾಂಪೂನೋ ಯೂಸ್ ಮಾಡಿದ್ರೆ
ಲೈಕ್ ಅದನ್ನ ವಾಶ್ ಮಾಡ್ತಾ ಕೈ ಎಲ್ಲ ಪ್ರಾಬ್ಲಮ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಂಗ್ಕೊಂಡ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಪ್ರಾಬ್ಲಮ್ಮು ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಕ್ಯೂರ್ ಅಲ್ಲ, ಲೈಕ್ ಅದು ಅವಾಯ್ಡ್ ಆಗುತ್ತಾ? ಖಂಡಿತ. ದಟ್ ಇಸ್ ವಾಟ್ ಖಂಡಿತ. ಏನು ಯೂಸ್ ಮಾಡಿದ್ದೀರಾ ಎಕ್ಸಾಕ್ಟ್ ಆಗಿ ತಿಳಿಸ್ಕೊಟ್ರೆ ಈಸಿ ಆಗುತ್ತೆ. ಸೊ ಅದನ್ನ ನೀವೇನು ಹೇಳ್ತಿದ್ದೀರಾ ಅದು ಕರೆಕ್ಟು. ಎಷ್ಟೋ ಜನಕ್ಕೆ ಯೂಸ್ ಮಾಡಾದ್ಮೇಲೆ ಹೆಣ್ಮಕ್ಳು ಹೇಳುವಂಥ ಕಂಪ್ಲೇಂಟು ಸ್ಕಿನ್ನು ಡ್ರೈ ಆಗುತ್ತೆ, ಹೌದು. ಆಮೇಲೆ ಬೆಳ್ಳಗೆ ಸ್ಕಿನ್ ಎದೇಳಕ್ಕೆ ಶುರುವಾಗಿರತ್ತೆ, ಅಥವಾ ಅಲರ್ಜಿನೇ ಆಗುತ್ತೆ, ಆ, ಉಗುರು ಸಂಧಿಗಳೆಲ್ಲ ಒಡ್ಕೊಳ್ತಾ ಬರುತ್ತೆ. ಇದು ತುಂಬ ಹೆಣ್ಮಕ್ಳು ಹೇಳುವಂತಹ ಕಂಪ್ಲೇಂಟ್ಸು. ಬಟ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಅದು ಬರಲ್ಲ ಅಂತ ನಾವು ಅಶ್ಯೂರ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಇದರಲ್ಲಿ ಒಂದು ಮಾಯ್ಶ್ಚರೈಸರ್ ಏನು ಬೇಕಿದೆ ಕೈಗೆ, ನಾವು ಅದನ್ನು ಕೂಡ ಅದರಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಅದರಿಂದ ಅವ್ರ ಕೈ ರಫ್ ಅನ್ಸಲ್ಲ. ಈಗ ಬೇರೆ ಪ್ರಾಡಕ್ಟ್ಸ್ಗಳಲ್ಲೆಲ್ಲ ಆಸಿಡಿಕ್ ಇನ್ ನೇಚರ್ ಇರುತ್ತೆ, ಯಾಕಂದ್ರೆ ಅಲ್ಲಿರೋ ಕೆಮಿಕಲ್ ಏನು ಕೊಳೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಆಸಿಡ್ ಯೂಸ್ ಮಾಡೇ ಮಾಡ್ತಾರೆ. ಒಂದಷ್ಟು ಪ್ರಾಡಕ್ಟ್ಸ್ ಇದೆ, ನಿಮಗೆ ಗೊತ್ತಿದೆ. ಆ್ಯಂಡ್ ನೀವೇನು ಯೂಸ್ ಮಾಡ್ತಿದ್ದೀರಾ ಅವ್ರ ಡಿಫ್ರೆನ್ಸ್ ಮಾಡಿದ್ರೆ, ಅವ್ರಿಗೆಲ್ಲ ಸಪ್ರೇಟಾಗಿ ಯೋಚನೆ ಮಾಡಿದ್ರೆ ನೀವು ಯಾಕೆ ಔಟ್ಸ್ಟ್ಯಾಂಡಿಂಗ್ ಅದರಿಂದ ಆಚೆ ಬರ್ತೀರಾ? ಈ ಎಲ್ಲ ಜಾಗಗಳಿಗೂ ಆಸಿಡ್ ಬೇಸ್ನ ಅವಶ್ಯಕತೆ ಇಲ್ಲ. ಎಲ್ಲೋ ತುಂಬ ಡೀಪ್ ಕ್ಲೀನರ್ಸ್ಗೆ ಆ ಕ್ಷಣಕ್ಕೆ ಅದು ಎಷ್ಟು ವರ್ಷದ ಕೊಳೆಗಳೆಲ್ಲ ಉಳ್ಕೊಂಡ್ಬಿಟ್ಟಾಗ ನಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂತಂದರೆ, ಇವತ್ತೊಂದಿನ ಅದು ಕ್ಲೀನ್ ಆಗ್ಬಿಡ್ಬೇಕು, ಒಂದು 5 ನಿಮಿಷದಲ್ಲಿ ನಾನು ಕ್ಲೀನ್ ಆಗ್ಬಿಡ್ಬೇಕು ಅಷ್ಟೆ. ಸೊ ಅದಾದಮೇಲೆ ಏನು ಪರಿಣಾಮ ಬೀರುತ್ತೆ ಅದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ನಾವೇನು ಹೇಳ್ತಾ ಇರೋದು, ನಿಮ್ಗೆ ಒಂದು ಕ್ಷಣಕ್ಕೆ ಇವತ್ತು ಕ್ಲೀನ್ ಆಗಿಬಿಟ್ರೆ ನೆಕ್ಸ್ಟ್ ಫ್ಯೂಚರ್ ಏನಾಗುತ್ತೆ. ಒಂದು ಆ್ಯಸಿಡ್ ಬಗ್ಗೆನೇ ಹೇಳ್ತಾ ಹೋದರೆ, ಆ್ಯಸಿಡ್ ಯೂಸ್ ಮಾಡ್ತೀರಾ, ಆ್ಯಸಿಡ್ ಯೂಸ್ ಮಾಡಾದ್ಮೇಲೆ ತುಂಬ ಸ್ಟ್ರಾಂಗ್ ಇರೋ ಆ್ಯಸಿಡ್ಸ್ನ ಯೂಸ್ ಮಾಡಿಬಿಡ್ತೀರಾ. ಆ ನೆಲದ ಕಂಡೀಷನ್ ಆಮೇಲೆ ನೋಡಿದ್ದೀರಾ, ಟೈಲ್ಸ್ಗಳ ಮಧ್ಯೆ ಏನು ಪ್ಯಾಕ್ ಮಾಡಿರ್ತಾರೆ ಅದೆಲ್ಲ ಬಂದ್ಬಿಟ್ಟಿರತ್ತೆ. ಟೈಲ್ಸ್ ಕಂಡೀಷನ್ ಹಾಳಾಗಿರತ್ತೆ. ಆಮೇಲೆ ಈವನ್ ಮಾರ್ಬಲ್ಸು, ಗ್ರಾನೈಟ್ಸು ಏನು ಫ್ಲೋರ್ ಕ್ಲೀನರ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದೀರೋ ನಮ್ಗೆ ಗೊತ್ತಿಲ್ಲ. ಬಟ್ ತುಂಬ ಜನ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು, ನಾವು ಯೂಸ್ ಮಾಡ್ತಿರೋ ಫ್ಲೋರ್ ಕ್ಲೀನರಿಂದ ನೆಲದ್ದೆಲ್ಲ ಡಾಟ್ಸ್ ಎದ್ದೇಳಿದೆ, ಸರ್ಫೇಸ್ ಎಲ್ಲ ರಫ್ ಆಗಿಬಿಡಿದೆ, ಹೇಗಾಗಿ ಅನ್ನೋದು ನಮ್ಮ ಗ್ರಾನೈಟ್ ಎಲ್ಲ ಹಾಳಾಗಿದೆ. ನೀವು ಲಾಂಡ್ರಿ ಪ್ರಾಡಕ್ಟ್ ಬಗ್ಗೆ ಹೇಳ್ತಿದ್ರಿ, ಯಾಕಂತಂದ್ರೆ ಒಂದಷ್ಟು ಕಂಪ್ನೀಸಲ್ಲಿ ಹಿಂಗೆ ಬರುತ್ತೆ, ಟಾಪ್ ಲೋಡು, ಫ್ರಂಟ್ ಲೋಡು, ಹೌದು ತುಂಬ ಲೋಡ್ಸ್ ಏನಿದೆ. ಹೌದು. ಸೊ ಐ ಜಸ್ಟ್ ವಾಂಟ್ ಟು ನೋ ಅಬೌಟ್ ಯುವರ್ ಪ್ರಾಡಕ್ಟ್. ಇದರಲ್ಲಿ ಯಾವುದು ಲೋಡ್ಸ್ ಇಲ್ಲ ಅಂತ ಅನ್ಕೋತೀನಿ. ಇಲ್ಲ, ಲೋಡ್ ಮಾಡ್ಬೇಕು. ಆ್ಯಕ್ಚುಲಿ ಮಿಷಿನಿಗೆ ಲೋಡ್ ಮಾಡಬೇಕು, ಆದರೆ ಪರ್ಟಿಕ್ಯುಲರ್ ಆಗಿ ಟಾಪ್ ಲೋಡೇ ಬೇಕು, ಫ್ರಂಟ್ ಲೋಡು, ಸೆಮಿ ಆಟೋಮ್ಯಾಟಿಕ್. ಅದೆಲ್ಲ ಟ್ರಿಕ್ಸ್ ಅನ್ಸುತ್ತೆ, ಮಾರ್ಕೆಟಿಂಗ್ ಟ್ರಿಕ್ಸ್. ಇಲ್ಲ, ನಾನು ಆ ಥರ ಹೇಳಕ್ಕೆ ಹೋಗಲ್ಲ. ಅದಕ್ಕೆ ಆದ ರೀತಿಯಲ್ಲಿ ಅವರು ಡೆವಲಪ್ ಮಾಡಿರ್ತಾರೆ. ನಾವೂ ಹೇಗೆ ಡೆವಲಪ್ ಮಾಡಿದ್ದೀವಿ ಅಂತಂದರೆ, ಎಲ್ಲ ಮೆಷಿನ್ ಕೆಲಸ ಮಾಡ್ತಿರುತ್ತೆ, ಬಟ್ಟೆ ಕ್ಲೀನ್ ಆಗುತ್ತೆ, ಅದು ಕಾನ್ಸೆಪ್ಟ್. ಸೊ ನಮ್ಮದು ಲಿಕ್ವಿಡು ಎಲ್ಲ ಮೆಷಿನ್ಗೂ ಸೂಟ್ ಆಗುತ್ತೆ, ಓಕೆ. ಅದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಮೇಜರ್ ಏನಂತಂದರೆ, ನಮ್ಮ ಲಿಕ್ವಿಡ್ ಎಷ್ಟೋ ಜನಕ್ಕೆ, ಈಗ ಆ್ಯಕ್ಚುಲಿ ನಾನು ಕೇಳಿದ್ದು ಎಷ್ಟೋ ಜನ ಲೇಡೀಸ್ಗೆ ಅಥವಾ ಯಾರ ಯೂಸ್ ಮಾಡ್ತಿರೋರಿಗೆ ಬಕೆಟಲ್ಲಿ ಹಾಕಿ ಅದನ್ನು ವಾಶ್ ಮಾಡ್ಬೋದು, ಲಿಕ್ವಿಡನ್ನು ಯೂಸ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಆರಾಮಾಗಿ ಲಿಕ್ವಿಡ್ ಯೂಸ್ ಮಾಡ್ಬೋದು. ಏನು ಪೌಡರ್ ಫಾರ್ಮ್ ಹಾಕ್ತಿರ್ತೀರೋ, ಸೋಪ್ಸ್ ಯೂಸ್ ಮಾಡ್ತಿರ್ತೀರಾ, ಇದು ಲಿಕ್ವಿಡ್ ಒಂದು ಕ್ಯಾಪ್ ಹಾಕ್ಬಿಟ್ಟು ಆ್ಯಸ್ ಯೂಶುವಲ್ ಏನು 1 ಅವರ್ ಅರ್ಧ ಗಂಟೆ ಇಟ್ಟು ವಾಶ್ ಮಾಡ್ಕೋತೀರಾ, ಆ ಥರನೇ ಮಾಡ್ಬೋದು. ಅದು ಲಿಕ್ವಿಡ್ ಅಂದರೆ ಬಕೆಟ್ ವಾಶ್ಗಲ್ಲ ಅನ್ನೋ ಕಾನ್ಸೆಪ್ಟನ್ನು ತೆಗಿಬೇಕು ಅನ್ನೋದು ನನ್ನ ಮೇನ್ ಇಂಟೆನ್ಷನು ಆಗ್ಬಿಡುತ್ತೆ. ಸೊ ಅದು ವರ್ಕ್ ಆಯ್ತು ಕೂಡ. ಅದು ಒಂದು ಒಳ್ಳೆ ಒಂದು ಲೇಡಿ ತಾನೇ ವಾಲಂಟ್ರಿಯಾಗಿ ಖುಷಿಪಟ್ಟು ಒಂದು ವಿಡಿಯೋ ಕೂಡ ಮಾಡಿ ನಮಗೆ ಕಳಿಸಿದ್ರು, ನಾವೇ ಯೂಸ್ ಮಾಡಿದ್ವಿ ನೋಡಿ ಅಂತ. ಆ್ಯಂಡ್ ಅವರು ತುಂಬ ಖುಷಿಯಾಗಿ ಹೇಳ್ಕೊಂಡಿದ್ದಾನೆ, ಒಂದ್ಸರಿ ನಮ್ಮ ಲಿಕ್ವಿಡ್ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಸೋಪ್ ಬೇಕಿಲ್ಲ, ತುಂಬ ಉಜ್ಜೋ ಅವಶ್ಯಕತೆ ಇಲ್ಲ, ಆ್ಯಂಡ್ ಬಟ್ಟೆ ವಾಷಿಂಗ್ ಆದಮೇಲೆ ತುಂಬ ಸಾಫ್ಟ್ ಫೀಲ್ ಮಾಡಿದ್ದಾರೆ. ಸೊ ನಾವು ಏನು ಹೇಳ್ತಿದ್ದೀವಿ ಅಂತಂದರೆ, ನಿಮಗೆ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಂಡೀಷನರ್ಸ್ಗಳು ಬೇಕಿದೆ, ಅಡಿಷನಲ್ ಕಂಡೀಷನರ್ಸ್ಗಳು ನೀವೇನು ಯೂಸ್ ಮಾಡ್ತೀರ ಸಾಫ್ಟ್ ಫೀಲ್ ಮಾಡೋದಕ್ಕೋಸ್ಕರ, ಅದು ನಮ್ಮ ಪ್ರಾಡಕ್ಟ್ ನೀವು ಯೂಸ್ ಮಾಡೋದ್ರಿಂದ ಸ್ಕಿಪ್ ಮಾಡಬಹುದು ಅಂತ. ಸೊ ನಮ್ಮಲ್ಲಿ ಎಲ್ಲ ಇನ್ಕ್ಲೂಡೆಡ್. ಓಕೆ. ಇವಾಗ ಲೆಟ್ಸ್ ಗೋ ಅಪಾರ್ಟ್ ವಿತ್ ಸಮ್ ಇನ್ಸ್ಪಿರೇಷನಲ್ ಟಾಕ್ಸ್. ಯಾಕಂತಂದರೆ ಲೈಕ್ ವುಮೆನ್ ಆಂಟ್ರಪ್ರಿನರ್ಸ್ ಅನ್ನೋದು ಸ್ವಲ್ಪ ಹಿಂದೆ ಯಾವಾಗ್ಲೂ ಯೋಚನೆ ಮಾಡ್ತಾರೆ, ಲೈಕ್ ಹೌದು. ಆಂಟ್ರಪ್ರಿನರ್ಶಿಪ್ ಮಾಡಬೇಕಾ, ಅದು ಸಕ್ಸಸ್ ಆಗ್ತೀನಾ, ಫೇಲ್ ಆಗ್ತೀನಾ, ಅದಾದ್ಮೇಲೆ ನಾನು ಹುಡುಗಿ, ನಾನು ಹೆಂಗೆ ಫೇಸ್ ಮಾಡೋದು ವರ್ಲ್ಡ್ನ, ಲಾಟ್ ಆಫ್ ಥಿಂಗ್ಸ್ ಬಂದ್ಬಿಡುತ್ತೆ ಅಲ್ವಾ? ಹೌದು. ನೀವು ಏನು ಹೇಳ್ತೀರಾ
ನೀವು ಆಂಟರ್‌ಪ್ರಿನರ್ ಆಗಿ ಬಂದಿರೋದಕ್ಕೆ? ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತೀನಿ. ಓಕೆ. ಈ ಎಲ್ಲರೂ ಮಾಡ್ಬೋದು. ಏನು ಜೆಂಡರ್ ಡಿಸ್ಕ್ರಿಮಿನೇಷನ್ ಇದಕ್ಕೆ ಅಪ್ಲೈನೇ ಆಗಲ್ಲ ನನ್ನ ಪ್ರಕಾರ. ಅಪ್ಲೈನೇ ಆಗಲ್ಲ. ಸೊ ಏನಂದ್ರೆ ಹೆಣ್ಮಕ್ಳು ಅಂದಾಗ ಸ್ವಲ್ಪ ಓಡಾಟಗಳ ಬಗ್ಗೆ ಯೋಚನೆ ಮಾಡ್ತಾರೆ. ತುಂಬ ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್ಗಳಿರುತ್ತೆ. ಅದಕ್ಕೋಸ್ಕರ ಇವೆಲ್ಲ ಬೇಕಾ? ಒಂದು ಸೆಕ್ಯೂರ್ಡ್ ಜಾಬ್ನ ನೋಡ್ಕೊಂಡು ಬಿಡೋಣ ಅನ್ನೋದು ಫಸ್ಟು ಯೋಚನೆ ಮಾಡುವಂಥದ್ದು. ಅದೇ ನೀವು ಅದನ್ನು ಒಂದು ಪ್ಯಾಷನ್ ಆಗಿ ತೊಗೊಂಡಾಗ ಇದೆಲ್ಲ ಏನೂ ಮ್ಯಾಟ್ರೇ ಆಗಲ್ಲ. ನಾನು ಅದನ್ನು ಡೆವಲಪ್ ಮಾಡಿದ್ದೀನಿ, ನನ್ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತಂದಾಗ ಮೊದಲಾದರೆ ತುಂಬ ಪ್ರಾಬ್ಲಮ್ಸ್ ಇತ್ತು. ಡೋರ್ ಟು ಡೋರ್ ಜಾಸ್ತಿ ಇರ್ತಿತ್ತು. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಅಡ್ವಾನ್ಸ್ಡ್ ಆಗಿದೆ. ಪಬ್ಲಿಕ್ಕಿಗೆ ಬೇಗನೆ ಈ ರೀತಿ. ರೀಚ್ ಆಗ್ತಾರೆ. ಸೊ ಇವತ್ತು ನಾವೇ ನೋಡಿರೋ ಹಾಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಫಾಲೋವರ್ಸ್ಗಳು ನಮಗೆ ಫಾಲೋವರ್ಸ್ ಬೇಕು ಅಂತಲೇ ತುಂಬ 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 ವೀಡಿಯೋಸ್ಗಳನ್ನ ಮಾಡಾಕ್ತಾ ಇರ್ತಾರೆ. ಸೊ ಡ್ಯಾನ್ಸು, ಹಾಡು ಈ ಥರದ್ದೇ ಜಾಸ್ತಿ ಇರುತ್ತೆ. ಪ್ರಾಡಕ್ಟ್ ಆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಅವ್ರು ಅದನ್ನು ಪ್ರಾಡಕ್ಟನ್ನ ಸೇಲ್ ಮಾಡಿನೂ ದುಡ್ಡು ಮಾಡ್ಬೋದು ಅಲ್ವಾ? ಅದನ್ನು ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡ್ರೆ ಕೂತಿದ್ದ ಜಾಗದಲ್ಲಿ ಇವನ್ ಅವ್ರು ಏನು ಬಯಸ್ತಾರಲ್ಲ, ಒಂದು ಸೆಕ್ಯೂರ್ಡ್ ಟೈಮಿಂಗು ಆ್ಯಂಡ್ ಮನೆ ಕೂತಿದ್ದ ಜಾಗದಲ್ಲಿ ಮಾಡೋಕ್ಕಾಗತ್ತಾ ಅಂತ, ಅದನ್ನು ಕೂತಿದ್ದ ಜಾಗದಲ್ಲಿ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಚೆನ್ನಾಗಿ ಗೊತ್ತಿದ್ರೆ ಬಿಸ್ನೆಸ್ ಮಾಡ್ಕೊಳ್ಬೋದು. ಓಕೆ. ನಿಮ್ಮ ಪ್ರಾಡಕ್ಟ್ಸು ಡಿಸ್ಟ್ರಿಬ್ಯೂಷನ್ಸ್ಗೆ ಇದೆಯಾ ಅಥವಾ ಇನ್ಫ್ಲೂಯೆನ್ಸರ್ಸ್ಗೆ ಏನಾದರೂ ಆಪ್ಷನ್ ಇದೆಯಾ ಅಥವಾ ಕೊಲಾಬ್ರೇಷನ್ಸ್ ಏನಾದರೂ ಇದೆಯಾ? ಯಾವ ರೀತಿ ವರ್ಕ್ ಆಗುತ್ತೆ? ವಾಟ್ ಈಸ್ ಅ ಅರ್ನಿಂಗ್ ಪೊಟೆನ್ಷಿಯಲ್ ದಟ್ ಈಸ್? ಎಸ್, ಡಿಸ್ಟ್ರಿಬ್ಯೂಷನ್ಶಿಪ್ ಖಂಡಿತ ನಾವು ಕೊಡ್ತಾ ಇದ್ದೀವಿ. ಸೊ ಎಲ್ಲ ಡಿಸ್ಟ್ರಿಕ್ಟಿಂದನೂ ಸೂಪರ್ ಸ್ಟಾಕಿಸ್ಟ್ಗಳು ಏನಿದ್ದಾರೆ ಅವರು ನಮ್ಮ ಅಪ್ರೋಚ್ ಮಾಡಬಹುದು. ಖಂಡಿತ ಡಿಸ್ಟ್ರಿಬ್ಯೂಷನ್ ಅವೈಲಬಲ್ ಇದೆ. ದೇ ವಿಲ್ ಡೆಫಿನೆಟ್ಲಿ ಗೆಟ್ ಅ ವೆರಿ ಗುಡ್ ಮಾರ್ಜಿನ್, ಲೈಕ್ ಅಪ್ ಟು 40% ದೇ ಕ್ಯಾನ್ ಅರ್ನ್ ಅಂತ ನಾನು ಹೇಳ್ಬೋದು. ಈಗ ನಾನೇ ಹೊಸ್ದಾಗಿ ಬರ್ತಿದ್ದೀನಿ, ನಿಮ್ಮ ಹತ್ರ ಪ್ರಾಡಕ್ಟ್ ತೊಗೋತಿದ್ದೀನಿ. ಐ ವಾಂಟ್ ಟು ಸೆಲ್ ಇಟ್. ಏನೇನೆಲ್ಲ ಹೆಲ್ಪ್ ಮಾಡ್ತೀರಾ ನನಗೆ? ಸೊ ಅವರು ಈಗ ಹೊಸದಾಗೆ ಶುರು ಮಾಡ್ತಿದ್ದೀವಿ ಅಂತಂದಾಗ, ಸೊ ಹೊಸಬ್ರಿಗೆ ತುಂಬ ಸಪೋರ್ಟ್ ಮಾಡೋದು ಬೇಕಿರುತ್ತೆ. ಲೈಕ್ ಅವ್ರಿಗೆ ಮೇಯ್ನು ಮಾರ್ಕೆಟಿಂಗ್ ಸಪೋರ್ಟ್ ಬೇಕಿರುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಬೇಕಿರುತ್ತೆ. ಎರಡನ್ನೂ ನಾವು ಅವರಿಗೆ ಕೊಡ್ತೀವಿ. ಸೊ ನಮ್ಮಲ್ಲಿ ಇನ್ನೂ ಒಂದು ಸ್ಪೆಷಾಲಿಟಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಲಾರ್ಜ್ ಸ್ಕೇಲಲ್ಲಿ ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಅವ್ರಿಗೆ ಬೇಡ, ಆ ರಿಸ್ಕೆಲ್ಲ ನಂಗೆ ಆಗಲ್ಲ ಅಂತ ಅನ್ನೋರು ಇರ್ತಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಬ್ರ್ಯಾಂಡಿಂಗ್. ಏನು ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರಿಂಗ್ ಬೇಕು ಅಂತಾರೆ, ನಾವು ಅದ್ರ ಮೇಲೆ ವರ್ಕ್ ಮಾಡ್ತೀವಿ. ಬ್ರ್ಯಾಂಡ್ ಅವ್ರದ್ದು, ಪ್ರೊಡಕ್ಷನ್ ನಮ್ಮದು ಮಾಡ್ಬೋದು. ಅದಕ್ಕೆ ದೇ ಆರ್ ಮೋಸ್ಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೂಪರ್ ಆಗಿತ್ತು. ಒಂದಷ್ಟು ಇನ್ಸ್ಪಿರೇಷನ್ ಜರ್ನಿ ಬಗ್ಗೆ ಮಾತಾಡಿದ್ವಿ. ಲಾಸ್ಟ್ ಮೆಸೇಜ್ ಏನು ಕೊಡಬೇಕು ನಮ್ಮ ಆಡಿಯನ್ಸ್ಗೆ? ಏನು ಆಫರ್ ಕೊಡ್ತೀರಾ? ಆಫರ್ ಅಂತ ಏನಿಲ್ಲ, ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಏನೋ ಬಿಸ್ನೆಸ್ಸಲ್ಲಿ ಸಾಧಿಸಬೇಕು, ನಾನು ಒಂದು ಇಂಡಿಪೆಂಡೆಂಟಾಗಿ ಸ್ಟ್ಯಾಂಡ್ ಆಗಬೇಕು ಅಂತ ಯೋಚನೆ ಮಾಡೋರಿಗೆ ಮೋಸ್ಟ್ ವೆಲ್ಕಮ್. ಅವ್ರಿಗೆ ನಮ್ಮ ಕಡೆಯಿಂದ ತುಂಬಾ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಇರುತ್ತೆ. ಏನೇ ಡೌಟ್ಸ್ಗಳಿದ್ರು ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಬಟ್ ಒಂದೇನಂದರೆ, ನಾನು ಕೆಲಸ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಬರಬೇಕು ಅಷ್ಟೇ. ಹೊಸಬ್ರು ಎಷ್ಟೋ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇರುತ್ತೆ. ನಾನು ಈಗ ಶುರು ಮಾಡ್ತಾ ಇದ್ದೀನಿ, ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಸೊ ಹುಟ್ಟಿದ ಮಗು ನಡೆಯಲ್ಲ. ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದರೆ ಆರಾಮಾಗಿ ಮಾಡಬಹುದು. ನೋಡಿದ್ರಲ್ಲ ಫ್ಯಾಮಿಲಿ, ವಿ ಹ್ಯಾಡ್ ಅ ಗ್ರೇಟ್ ಸೆಷನ್ ವಿತ್ ಅರ್ಚನಾ ಮ್ಯಾಮ್. ಆ್ಯಂಡ್ ಇನ್ನೊಂದು ಸೆಷನಲ್ಲಿ ಬರ್ತಿದ್ದೀವಿ, ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಜೊತೆ ಬರ್ತೀವಿ. ಸೊ ವಿ ವಿಲ್ ಇನ್ನೊಂದಷ್ಟು ಇನ್ಫಾರ್ಮೇಷನ್ ತೊಗೊಂಡು ಬಿಸ್ನೆಸ್ ಹೆಂಗೆ ಮಾಡೋದು ಅಂತ ಇನ್ನೂ ಜಾಸ್ತಿ ತಿಳ್ಕೊಳ್ಳೋಣ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಇನ್ನೂ ಒಂದಷ್ಟು ಬಿಸ್ನೆಸ್ ಪಾಡ್ಕಾಸ್ಟ್ಗಳು ಬರ್ತಿದೆ. ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಲಿ, ನಮ್ಮಿಂದ ಇನ್ಸ್ಪಿರೇಷನ್ ತಗೋಬೋದು. ಸೊ click the bell icon and subscribe for us for the latest update. Thank you.